Hello, namaste, all the students and the parents. Welcome back. Welcome back to Anti-Clock Coaching Academy, Ekalavya 3.0, ಕಾಮಿಡ್ ಕೆ ಅಂಡ್ ಕೆಸಿಇಟಿ ಕೌನ್ಸಿಲಿಂಗ್. ಕೆಸಿಇಟಿ ಕೌನ್ಸಿಲಿಂಗ್ ಮತ್ತೆ ಕಾಮಿಡ್ ಕೆ ಕೌನ್ಸಿಲಿಂಗ್ ನ ಮುಂದಿನ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟಾಪ್ 4 ಕಾಲೇಜಸ್ RVCE, PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್, BMSc ಅಂಡ್ MS ರಾಮಯ್ಯ, ಇವು 4 ಕಾಲೇಜ್ಗಳ ರಿವ್ಯೂಸ್ ಅನ್ನ ಕೊಡ್ತಾ ಇದ್ದೇನೆ. ಸೊ ಅಂಡ್ ಮೊದಲೇ ನಾನು ಹೇಳ್ತಾ ಇದ್ದೇನೆ, ಇದು ಅಕಾರ್ಡಿಂಗ್ ಟು ಮೀ. ನಾನು ಕಾಲೇಜಿಗೆ ವಿಸಿಟ್ ಮಾಡಿದಾಗ ಪ್ಲಸ್ ಸ್ಟೂಡೆಂಟ್ಸ್ ಗಳ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ನನಗೆ ಆಸ್ ಅ ಟೆಕ್ನಿಕಲ್ ಗೈ ಇಂಜಿನಿಯರಿಂಗ್ ಮಾಡ್ಕೊಂಡು ಮತ್ತೆ IT ಅಲ್ಲಿ ಇರ್ಲಿಕ್ಕೆ ಹೋಗಿ ನನಗೆ ಯಾವ ಕಾಲೇಜು ಯಾವ ಬೇಸಿಸ್ ಮೇಲೆ ಬೆಟರ್ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೇನೆ. 4 ಕಾಲೇಜ್ಗಳನ್ನ RVCE ವರ್ಸಸ್ PES ವರ್ಸಸ್ MS ರಾಮಯ್ಯ ವರ್ಸಸ್ BMSc. ಓಕೆ, ಇವು 4 ಕಾಲೇಜ್ಗಳನ್ನ ಕಂಪೇರ್ ಮಾಡಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ. ಓಕೆ, ಸೊ ಅದಾದ ನಂತರ ನಮ್ದು ಏಕಲವ್ಯ 3.0 ಅಂತಿದೆ. ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ ಕೂಡ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಆನ್ಲೈನ್ ಅಲ್ಲಿ ಆದ್ರೆ ನಿಮಗೆ 1999 rupees, ಆಫ್ಲೈನ್ ಅಲ್ಲಿ ಆದ್ರೆ 3999 rupees. ಆಫ್ಲೈನ್ ಅಲ್ಲಿ ಏನು ಅಂತ ಕೇಳಿದ್ರೆ ಆಪ್ಷನ್ ಎಂಟ್ರಿ ನಾವೇ ಮಾಡಿ ಕೊಡ್ತೇವೆ. ದಿಸ್ ಇಸ್ ಓನ್ಲಿ ಫಾರ್ KCET ಅಂಡ್ ಇದು 100 ಸ್ಟೂಡೆಂಟ್ಸ್ ಗಳನ್ನ ಮಾತ್ರ ನಾವು ತಗೊಳ್ಳೋದು. ಈ ವರ್ಷ KCET ಗೆ ಆನ್ಲೈನ್ ಅಲ್ಲಿ 100, ಕಾಮಿಡ್ ಕೆ ಆಫ್ಲೈನ್ ಅಲ್ಲಿ 100, ಇನ್ಕ್ಲೂಡಿಂಗ್ ಬೋತ್ KCET ಅಂಡ್ ಕಾಮಿಡ್ ಕೆ. ಓಕೆ, ಸೊ ಯಾರ್ಯಾರಿಗೂ ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ, 6362322424. ದಯವಿಟ್ಟು ಜಾಯಿನ್ ಆಗಿ. ಯಾಕೆ ಕೇಳಿದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಸೊ ನೀವು ಅನ್ಕೊಳ್ಬಹುದು, ಸರ್ ನಂಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ಅವ್ರು ಫ್ರೀ ಆಗಿ ಕೊಡ್ತಾರೆ ಕಾಲೇಜ್ ಲಿಸ್ಟ್ ನ, ಇವರು ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಕೊಡ್ತಾರೆ. ಬಟ್ ಕರೆಕ್ಟ್ ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಯಾವುದೋ ಒಂದು ಚಿಕ್ಕ ಮಿಸ್ಟೇಕ್, ಇದು ಪೇರೆಂಟ್ಸ್ ಗಳಿಗೆ ನಾನು ಹೇಳ್ತಾ ಇರೋದು, ನಿಮ್ಮ ಮಕ್ಕಳು ನಾನೇ ಹಾಕ್ತೇನೆ ನನಗೆ ಗೊತ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ಇದು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಕೇಳಿದ್ರೆ ನಿಮ್ಮ ಒಂದು ಚಿಕ್ಕ ಮಿಸ್ಟೇಕ್ ತುಂಬಾ ಪ್ರಾಬ್ಲಮ್ ಆಗುತ್ತೆ KCET ಅಲ್ಲಿ. ಅಥವಾ ನೀವು KCET ಕಾಮಿಡ್ ಕೆ ಎರಡೂ ಇದು ಮಾಡ್ತಾ ಇರ್ತೀರಾ, ಅಟೆಂಡ್ ಮಾಡ್ತಾ ಇರ್ತೀರಾ. ಆ ಕಡೆ ಕಾಮಿಡ್ ಕೆ ಬರ್ತಿರ್ತೀರಾ, KCET ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರ್ತೀರಾ. ಯಾವ್ದ್ರಿಂದ ಯಾವಾಗ ಎಕ್ಸಿಟ್ ಆಗ್ಬೇಕು ಅಂತ ಗೊತ್ತಿರೋದಿಲ್ಲ. ಎರಡರಲ್ಲೂ ಸೀಟ್ ನ ತಗೊಂಡಿರ್ತೀರಾ, KCET ಸೀಟ್ ತಗೊಂಡಿರ್ತೀರಾ. ಸೊ ಆಮೇಲೆ KCET ಅವರು ನೀವಿಲ್ಲ, ಥರ್ಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ಕಂಪಲ್ಸರಿ ತಗೊಳ್ಳೇಬೇಕಂತಾರೆ. ಥರ್ಡ್ ರೌಂಡ್ ಅಂತಲ್ಲ, ಸೆಕೆಂಡ್ ರೌಂಡ್ ಅಲ್ಲೇ ಗೊತ್ತಾಗುತ್ತೆ ನಿಮ್ದು ನೀವು ಥರ್ಡ್ ರೌಂಡ್ ಹೋಗ್ತೀರಾ ಇಲ್ವಾ ಅಂತ. ಇಂಥ ಟೈಮಲ್ಲಿ ನಿಮ್ಗೆ ಡಿಸಿಷನ್ ನ ತಗೊಳ್ಳಿಕ್ಕೆ ಅಥವಾ ನಿಮ್ಮನ್ನ ಗೈಡೆನ್ಸ್ ಮಾಡ್ಲಿಕ್ಕೆ ಒಂದು ಎಕ್ಸ್ಪರ್ಟೀಸ್ ಅಂತ ಬೇಕು. ಸೊ ಅದನ್ನ ನಾವು ಕೊಡ್ತೇವೆ. ಓಕೆ, ಕಂಪ್ಲೀಟ್ ನಿಮ್ಗೆ ಕಾಲೇಜ್ ಲಿಸ್ಟ್, ಬ್ರಾಂಚ್ ಲಿಸ್ಟ್, ಮುಂದೆ ಏನು ಮಾಡಬೇಕು, ಯಾವಾಗ ಎಕ್ಸಿಟ್ ಆಗ್ಬೇಕು, ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಕರ್ನಾಟಕದಲ್ಲಿ ಯಾರು ಕೂಡ ಇಷ್ಟು ಕಡಿಮೆ ಫೀಸಿಗೆ ಯಾರು ಕೊಡೋದಿಲ್ಲ, ಯಾರೊಬ್ರು ಕೌನ್ಸಿಲರ್ ಕೊಡೋದಿಲ್ಲ. ಅದು ನಾನು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದವನು, ಈ ಎಜುಕೇಶನ್ ಫೀಲ್ಡ್ ಅಲ್ಲಿ 6+ years ಇಂದ ಇದ್ದೇನೆ. ಇಂಜಿನಿಯರಿಂಗ್ ಮಾಡ್ಕೊಂಡು IT ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನೀವು ಮುಂದೆ ಹೋಗುವಂತ ಪಾತ್ರ ನಾನು ಆಲ್ರೆಡಿ ಕವರ್ ಮಾಡಿ ಬಂದವನು. ಸೊ ಮತ್ತೆ ತುಂಬಾ ಸ್ಟೂಡೆಂಟ್ಸ್ ಗಳ ಜೊತೆ ಕಮ್ಯುನಿಕೇಟ್ ಮಾಡಿದ್ದೇನೆ, ಗೈಡೆನ್ಸ್ ಅನ್ನ ಕೊಟ್ಟಿದ್ದೇನೆ. ಸೊ ಅವ್ರು ಮಾಡೋ ಮಿಸ್ಟೇಕ್ಸ್ ಗಳು ನನಗೆ ಗೊತ್ತಿದೆ. ಸೊ ಇದೆಲ್ಲದನ್ನು ಹೇಳಿಕೊಡ್ತೇನೆ. ಆಪ್ಷನ್ ಎಂಟ್ರಿಯಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ನಿಮ್ಗೆ ಫಸ್ಟ್ ರೌಂಡ್ ಆದ ನಂತರ ಚಾಯ್ಸಸ್ ಗಳನ್ನ ಮಾಡಿದ್ಮೇಲೆ ನೀವು ಚಾಯ್ಸ್ 2 ಅನ್ನ ಮಾಡಿದ್ರೆ ಕೆಳಗಡೆ ಇರೋ ಕಾಲೇಜ್ ಡಿಲೀಟ್ ಆಗುತ್ತೆ. ಸೊ ನೀವು ಈ ತರ ಮಿಸ್ಟೇಕ್ಸ್ ಗಳನ್ನ ಮಾಡಿದಾಗ, ಇನ್ ಕೇಸ್ ಆಪ್ಷನ್ ಎಂಟ್ರಿ ನೀವು ಮಿಸ್ಟೇಕ್ ಮಾಡಿದ್ರೆ ಅಥವಾ ಚಾಯ್ಸ್ 3 ಮಾಡಿದ್ರೆ ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು, ಇದೆಲ್ಲದರ ಕಂಪ್ಲೀಟ್ ಗೈಡೆನ್ಸ್ ನಮ್ಮ ಕಡೆಯಿಂದ ಇರುತ್ತೆ. ಜಾಯಿನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. 100 ಸೀಟ್ಸ್ ಆದ್ಮೇಲೆ ನನಗೆ ಹೊಸ ನಂಬರ್ ಇಂದ ಕಾಲ್ ಬಂದ್ರೆ ನಾನು ರಿಸೀವ್ ಮಾಡೋದಿಲ್ಲ ದಯವಿಟ್ಟು. ಯಾಕಂತ ಕೇಳಿದ್ರೆ ನನ್ನನ್ನ ಟ್ರಸ್ಟ್ ಮಾಡ್ಕೊಂಡು ಬಂದವರಿಗೆ ನಾನು ಇದು ಮಾಡೋದು ತುಂಬಾ ಇಂಪಾರ್ಟೆಂಟ್, ಸರಿನಾ? ಸೊ ನಾನು 100% ಹೇಳ್ತೇನೆ, ಕರ್ನಾಟಕದಲ್ಲಿ ಇನ್ಸೈಡರ್ ಇನ್ಫಾರ್ಮೇಶನ್ ಕೊಟ್ಟು, ಕಾಲೇಜಿಗೆ ವಿಸಿಟ್ ಆಗಿ ಇನ್ಸೈಡರ್ ಇನ್ಫಾರ್ಮೇಶನ್ ಕೊಟ್ಟು, ಮತ್ತೆ ಅನ್ಲಿಮಿಟೆಡ್ ಕಾಲ್ಸ್. ನೀವು ಎಷ್ಟೇ ಡೌಟ್ಗಳು ಬಂದ್ರು, ಎಷ್ಟೇ ಕಾಲ್ಸ್ ಬಂದ್ರು ಎನಿ ಟೈಮ್ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಯಾರು ಇಲ್ಲ ಅನ್ಕೊಳ್ತೇನೆ. 100% ನೀವು ಕೊಡುವಂತಹ ಫೀಸಿಗೆ ನಾವು ವ್ಯಾಲ್ಯೂನ ಕೊಡ್ತೇವೆ. ಓಕೆ ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ದ ಬ್ಯಾಟಲ್ ಆಫ್ ಬ್ಯಾಂಗ್ಳೂರ್ಸ್ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್. ಇದರಲ್ಲಿ ನಾನು RVCE, PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ಸೊ ಇದು ಕಂಪ್ಲೀಟ್ಲಿ ಆನೆಸ್ಟ್ ಡೇಟಾ ಬ್ಯಾಕ್ಡ್ ಕಂಪ್ಯಾರಿಸನ್. ಓಕೆ, ಇದು ಯಾವುದು ಕೂಡ ನಾನು ಸುಮ್ಮನೆ ಎಲ್ಲೋ ವೆಬ್ಸೈಟ್ ಇಂದ ತೆಗೆದು ಅಥವಾ ಯಾರು ಹಾಗಂದ್ರಂತೆ ಇವ್ರು ಹೀಗ್ ಅಂದ್ರಂತೆ ಅಂತೆ ಕಂತೆಗಳ ಮಧ್ಯೆ ನಾನು ವಿಡಿಯೋ ಮಾಡೋದಿಲ್ಲ. ಓಕೆ, ಒಬ್ಬ ಇಂಜಿನಿಯರಿಂಗ್ ಓದಿದವನಾಗಿ IT ಅಲ್ಲಿ ವರ್ಕ್ ಮಾಡ್ತಾ ಇದ್ದವನಾಗಿ ಈ ಎಜುಕೇಶನ್ ಫೀಲ್ಡ್ ಅಲ್ಲಿ 6+ years ಇಂದ ಇದ್ದವನಾಗಿ ನಾನು ಖಂಡಿತ ನಿಮ್ಗೆ ಒಂದೊಳ್ಳೆ ಇನ್ಫಾರ್ಮೇಶನ್ ಕೊಡಬೇಕು. ಅದು ಕೂಡ ಟೆಕ್ನಿಕಲಿ ಬ್ಯಾಕ್ಡ್, ಡೇಟಾ ಬ್ಯಾಕ್ಡ್. ಯಾಕಂತ ಕೇಳಿದ್ರೆ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಸುಮ್ಮನೆ ಕಾಲೇಜಿಗೆ ಹೋಗೋದು, ಅಲ್ಲಿ ಅಡ್ಮಿಷನ್ ಆಗೋದು, ಪ್ಲೇಸ್ಮೆಂಟ್ ಇಷ್ಟಿದೆ ಅದು ಮಾತ್ರ ಅಲ್ಲ. ಅದ್ರ ಹಿಂದ್ಗಡೆ ತುಂಬಾ ವಿಷಯಗಳಿದೆ. ಫ್ಯಾಕಲ್ಟೀಸ್ ಹೇಗಿದ್ದಾರೆ, ಕಾಲೇಜ್ ಹೇಗಿದೆ, ಮತ್ತೆ ಸಿಲೆಬಸ್ ಹೇಗಿದೆ, ಹೇಗೆ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಇದು ಮಾಡ್ತಾರೆ, ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಗಳನ್ನ ಹೇಗೆ ಟೀಚ್ ಮಾಡ್ತಾರೆ, ಇದೆಲ್ಲದನ್ನು ನೋಡ್ಕೊಂಡು ನಾವು ವಿಡಿಯೋನ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ. ಫಸ್ಟ್ RVCE ಇವು 4 ಕೂಡ Tier 1 ಕಾಲೇಜ್. ಓಕೆ, Tier 1
ಅಂದ್ರೆ tier 1, tier 2, tier 3, tier 4 ಅಂತ ಮಾಡ್ತಾರೆ. ಇವು 4ರಲ್ಲಿ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ಸೊ ಅದು ಇಂಡಿಯಾದಲ್ಲೇ ಓಲ್ಡೆಸ್ಟ್ ಕಾಲೇಜ್ ಅಂತ ಕರೀತಾರೆ. ಅಂಡ್ ಈವನ್ ಕರ್ನಾಟಕದಲ್ಲೂ ಕೂಡ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್. ಓಕೆ, ಸೊ ಇದರ ಪ್ರಕಾರ ನನ್ನ ಲಿಸ್ಟ್ ಅಲ್ಲಿ ಟಾಪ್ 1 ಕಾಲೇಜ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, VTU ಅಫಿಲಿಯೇಟೆಡ್ ಬಟ್ ಆಟೋನಾಮಸ್ ಕಾಲೇಜ್. ನನ್ನ ಸೆಕೆಂಡ್ ಕಾಲೇಜ್ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ಇಟ್ ಈಸ್ ಅ ಪ್ರೈವೇಟ್ ಯೂನಿವರ್ಸಿಟಿ. ಇದೇನು ಅದ್ರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವಾಗ ಹೇಳ್ತೇನೆ. ಇನ್ನು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಕೂಡ ಆಟೋನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು VTU. ಅಂದ್ರೆ VTU ಅಂಡರ್ ಅಲ್ಲಿ ಬರುತ್ತೆ. VTU ಅವರ ರೂಲ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಅಫಿಲಿಯೇಟೆಡ್ ಟು VTU ಅಂಡ್ ಆಟೋನಮಸ್ ಕಾಲೇಜ್. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಈಸ್ ಆಲ್ಸೋ ಆಟೋನಮಸ್ ಕಾಲೇಜ್. BMS ಅಲ್ಲಿ ಏಡೆಡ್ ಇದೆ, ಅನ್ಏಡೆಡ್ ಇದೆ. ಈ ವರ್ಷದಿಂದ ಯೂನಿವರ್ಸಿಟಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇನ್ನು ಅಫಿಷಿಯಲ್ ಆಗಿ ಅವ್ರದ್ದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿ ಆದ್ಮೇಲೆ ಗೊತ್ತಾಗುತ್ತೆ. ಸರಿನಾ? ಈಗ ಸರ್, ಯಾಕೆ ನೀವು RVC ನ ನಂಬರ್ 1 ಪ್ಲೇಸ್ ಅಲ್ಲಿ ಇಡ್ತಾ ಇದ್ದೀರಾ? ಏನ್ ರೀಸನ್? ಬಿಕಾಸ್ ಓನ್ಲಿ ಬಿಕಾಸ್ ಆಫ್ ಪ್ಲೇಸ್ಮೆಂಟ್. ಕರೆಕ್ಟ್ ನೆನಪಿಟ್ಕೊಳ್ಳಿ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದು ಒಳ್ಳೆ ಲೆಗಸಿಯನ್ನ ಹೊಂದಿದೆ. ತುಂಬಾ ವರ್ಷ ಆಗಿದೆ. ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್. ಒಳ್ಳೆ ಅಲುಮ್ನೈ ಕನೆಕ್ಷನ್ ಇದೆ. ಫಾರ್ಚೂನ್ 500, ಗೂಗಲ್, ಮೆಟಾ, ಫೇಸ್ಬುಕ್, ಅಮೆಜಾನ್, ಯು ನೇಮ್ ಇಟ್, ಟೆಸ್ಲಾ, ಯಾವ್ದು ಬೇಕು ನಿಮ್ಗೆ ಎಲ್ಲಾ ಇದರಲ್ಲೂ ಕೂಡ ನಮ್ಮ RV ಕಾಲೇಜ್ ಆಫ್, ನನ್ನ ಕ್ಲಾಸ್ಮೇಟ್ಸ್ ಇದ್ದಾರೆ. ನಾನು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಓದ್ತಾ ಇರುವಾಗ ನನ್ನ ಕ್ಲಾಸ್ಮೇಟ್ಸ್ ಗಳೇ MS ಇಂಜಿನಿಯರಿಂಗ್ ಮುಗಿಸಿ MS ಮಾಡಿ ಇವತ್ತು ಟೆಸ್ಲಾದಲ್ಲಿದ್ದಾರೆ, ಮೈಕ್ರೋಸಾಫ್ಟ್ ಅಲ್ಲಿ ಇದ್ದಾರೆ, ಗೂಗಲ್ ಅಲ್ಲಿ ಇದ್ದಾರೆ, ಅಟ್ಲಾಶನ್ ಅಲ್ಲಿ ಇದ್ದಾರೆ. ತುಂಬಾ ಜನ ಇದ್ದಾರೆ ನನ್ನ ಕ್ಲಾಸ್ಮೇಟ್ಸ್ ಗಳೇ, ನನ್ನ ಬ್ಯಾಚ್ ಮೇಟ್ಸ್ ಗಳಿದ್ದಾರೆ. ಓಕೆ, ಸೊ ಪ್ಲೇಸ್ಮೆಂಟ್ ಗೆ RVC ಅನ್ನ ನೀವು ನೋ ಕಂಪ್ಯಾರಿಸನ್. ಓಕೆ, ನಾನು ಕೂಡ ಇಂಜಿನಿಯರಿಂಗ್ ಮಾಡ್ತಾ ಇರುವಾಗ ನಮ್ಗೆ ಫಸ್ಟ್ 3 ವರ್ಷ ಅಂದ್ರೆ ಥರ್ಡ್ ಇಯರ್ ಹೋಗೋವರೆಗೂ ನಮ್ಗೆ ಇಲ್ಲಿ ಏನಾಗ್ತಾ ಇದೆ RVC ಅಲ್ಲಿ, ಯಾಕೆ ಈ ಕಾಲೇಜ್ ಇಷ್ಟು ಹೈಪ್ ಅನ್ನ ಕೊಡ್ತಾ ಇದ್ದಾರೆ, ಅಷ್ಟು ಇದಿದ್ಯಾ ಅಂತ ಅನ್ಸ್ತಾ ಇತ್ತು. ಅಂದ್ರೆ ಫೆಸ್ಟ್ ಗಳೆಲ್ಲ ನಡೀತಾ ಇತ್ತು, ಬಟ್ ಆದ್ರೂ ಕೂಡ ನಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗಿಲ್ಲ. ಯಾವಾಗ ಥರ್ಡ್ ಇಯರ್ ಮುಗ್ದು, ಇವಾಗ ಥರ್ಡ್ ಇಯರ್ ಗೆ ಇಂಟರ್ನ್ಶಿಪ್ ಗೆಲ್ಲ ಬರ್ತಾ ಇದ್ದಾರೆ, ಬಟ್ ನಾನು ಇಂಜಿನಿಯರಿಂಗ್ ಮುಗಿಸೋವಾಗ ನಮ್ದು 2019 ಪಾಸ್ಡ್ ಔಟ್ ನಾನು, 6-7 ಇಯರ್ಸ್ ಬ್ಯಾಕ್. ಅವಾಗ 0th ಡೇ ಅಂತ ಸ್ಟಾರ್ಟ್ ಆಗುತ್ತೆ. ಫೈನಲ್ ಇಯರ್ ಎಂಟ್ರಿ ಆಗ್ತಾ ಆಗ್ತಾ ಕಂಪನಿಗಳು ಬರಲಿ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಫಸ್ಟ್ ಬಂದಂತ ಕಂಪನಿ ಮೈಕ್ರೋಸಾಫ್ಟ್. ಓಕೆ, ಸೊ ಆವತ್ತಿಂದ ಸ್ಟಾರ್ಟ್ ಆಗಿ, ಯಾವತ್ತು 0th ಡೇ ಇಂದ ಸ್ಟಾರ್ಟ್ ಆಗಿತ್ತು, ಪ್ರತಿದಿನ 3ರಿಂದ 4 ಕಂಪನಿಗಳ ಇಂಟರ್ವ್ಯೂ ಅನ್ನು ಅಟೆಂಡ್ ಮಾಡ್ತಾ ಇದ್ವಿ ನಾವು. ಅಂದ್ರೆ ಪ್ರತಿದಿನ 3ರಿಂದ 4 ಕಂಪನಿಗಳು. ಓಕೆ, ಆಲ್ಮೋಸ್ಟ್ ಫಸ್ಟ್ ಸೆಮ್ ಎಂಡ್ ಆಗೋದ್ರೊಳಗಡೆ ಆಲ್ಮೋಸ್ಟ್ 70-80% ಸ್ಟೂಡೆಂಟ್ಸ್ ಗಳು ಪ್ಲೇಸ್ ಆಗಿರ್ತಾರೆ. ದಟ್ ಟು ಏನು 2 lakhs 3 lakhs ಸಿಗಲ್ಲ. ಆಲ್ಮೋಸ್ಟ್ ಎಲ್ಲರೂ ಕೂಡ ಅಬೌವ್ 7 lakh, ಅಬೌವ್ 10 lakh. ನಮ್ಮ ಬ್ಯಾಚ್ ಅಲ್ಲಿ 49 lakhs ವಾಸ್ ದ ಹೈಯೆಸ್ಟ್ ಪ್ಯಾಕೇಜ್. ಹಿ ಗಾಟ್ 4 ಆಫರ್ಸ್. ಅಟ್ಲಾಶಿಯನ್ ಇಂದ ಅಂಡ್ ರಾಬರ್ಟ್ ಬಾಷ್ ಇಂದ, ದ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಇಂದ, ಸಿಟ್ರಿಕ್ಸ್ ಇಂದ 4 ಆಫರ್ ಗಳನ್ನ ತಗೊಂಡು ಅದಾದ ನಂತರ ಅಟ್ಲಾಶಿಯನ್ ಅಲ್ಲಿ 59 lakhs ಗೆ. ಸೊ ಪ್ಲೇಸ್ಮೆಂಟ್ ಈಸ್ ವಾಸ್ಟ್ ಓನ್ಲಿ ಬಿಕಾಸ್ ಆಫ್ ಪ್ಲೇಸ್ಮೆಂಟ್. ಎರಡನೇದು, ನನ್ನ ಸೆಕೆಂಡ್ ಕಾಲೇಜ್ ನಾನು PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಅನ್ನ ಇಡ್ತಾ ಇದ್ದೇನೆ. ಯಾಕೆ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಅನ್ನ ಇಡ್ತಾ ಇದ್ದೇನೆ ಕೇಳಿದ್ರೆ, ಒಂದು, ಪ್ಲೇಸ್ಮೆಂಟ್ RVC ಗೆ ಮ್ಯಾಚ್ ಮಾಡುವಂತ ಪ್ಲೇಸ್ಮೆಂಟ್ ಅನ್ನು ಕೊಡ್ತಾ ಇದ್ದವರು PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ಆಲ್ಮೋಸ್ಟ್ ಪ್ಲೇಸ್ಮೆಂಟ್ ಎಕ್ಸ್ಟ್ರಾರ್ಡಿನರಿ. ನಾನು ಇದ್ರ ರಿಲೇಟೆಡ್ ವಿಡಿಯೋವನ್ನು ಸಪರೇಟ್ ಆಗಿ ಮಾಡಿದ್ದೇನೆ. ಅದು ಇನ್ಸೈಡರ್ ಇನ್ಫಾರ್ಮೇಶನ್, ಕಾಲೇಜಿನ ಕಂಪ್ಲೀಟ್ ಡೇಟಾವನ್ನ ತೆಗೆದು ಯಾರ್ಯಾರಿಗೆ ಓಪನ್ ಡ್ರೀಮ್ ಆಗಿದೆ, ಓಪನ್ ಡ್ರೀಮ್ ಅಂದ್ರೆ 12 lakhs ಪ್ಲಸ್, ಎಷ್ಟು ಸ್ಟೂಡೆಂಟ್ಸ್ ಗಳಿಗೆ 12 lakhs ಪ್ಲಸ್ ಆಗಿದೆ, ಎಷ್ಟು ಸ್ಟೂಡೆಂಟ್ಸ್ ಗಳಿಗೆ 6-12 ಆಗಿದೆ, ಯಾರಿಗೆ 3-6 ಆಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇನೆ. ಅದನ್ನ ನೋಡಿದಾಗ ಈ ಕಾಲೇಜಿನ ಪ್ಲೇಸ್ಮೆಂಟ್ ರೆಕಾರ್ಡ್ ಎಕ್ಸಲೆಂಟ್ ಇದೆ, PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ಎರಡನೇದು, ಅಪ್ಡೇಟೆಡ್ ಸಿಲೆಬಸ್. ಇದು ಕೂಡ ಯೂನಿವರ್ಸಿಟಿ ಆಗಿರ್ಲಿಕ್ಕೆ ಹೋಗಿ ಇವರೇ ಅವರದ್ದೇ ಆದಂತ ಸಿಲೆಬಸ್ ಅನ್ನ ಡಿಸೈನ್ ಮಾಡ್ತಾರೆ. ಸೊ ಇಂಡಸ್ಟ್ರಿ ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡ್ತಾರೆ. ಓಕೆ, ಬಟ್ ಹಾಗಂತ ಕಂಪ್ಲೀಟ್ಲಿ ನೀವು ಔಟ್ಸೈಡ್ ಇಂದ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡೋದು ಬೇಡ, ಕಾಲೇಜಲ್ಲೇ ಕಲ್ತ್ಕೊಂಡ್ರೆ ಸಾಕು ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಟೀಚಿಂಗ್ ಫ್ಯಾಕಲ್ಟಿನೂ ಕೂಡ ಮ್ಯಾಟರ್ ಆಗುತ್ತೆ. ಬಟ್ ಸ್ಟಿಲ್ ದಿಸ್ ಸಿಲೆಬಸ್ ಈಸ್ ಅಕಾರ್ಡಿಂಗ್ ಟು ಇಂಡಸ್ಟ್ರಿಗೆ ಸರಿಯಾಗಿ ಸಿಲೆಬಸ್ ಅನ್ನ ಡಿಸೈನ್ ಮಾಡ್ತಾ ಇದ್ದಾರೆ. ಎರಡನೇದು, ನನ್ನ ಸೆಕೆಂಡ್ ಕಾಲೇಜ್ ಎರಡನೇದು, ಐ ಮೀನ್ PES ಯೂನಿವರ್ಸಿಟಿ. ಥರ್ಡ್ ಕಾಲೇಜ್ ನೀವು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನು ಇಟ್ಕೊಳ್ಬಹುದು, ಅಥವಾ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಟ್ಕೊಳ್ಬಹುದು. ಓಕೆ, ಎರಡರಲ್ಲಿ ಯಾವ್ದಿಟ್ರು ನೋ ಪ್ರಾಬ್ಲಮ್. ಓಕೆ, ಎರಡು ಸೇಮ್. ಶ್ರೀ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂಡ್ ಒನ್ ಆಫ್ ದ ಓಲ್ಡ್ ಕಾಲೇಜ್. ಇಲ್ಲಿ ಏನು ಅಂತ ಕೇಳಿದ್ರೆ, ನೀವು PES ಯೂನಿವರ್ಸಿಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಲೇಜು ಏನ್ ಹೇಳ್ತಾರೆ, ಚಿಲ್ ಇದೆ. ಈ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಂಬಾ ಹೆಕ್ಟಿಕ್ ಅಂತ ಅನ್ಸೋದಿಲ್ಲ. ಈವನ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೂಡ ಹಾಗೆ. ನೀವು ಸ್ವಲ್ಪ ಏನ್ ಹೇಳ್ತಾರೆ, ಎಕ್ಸಾಮ್ಗೆ 1 ವೀಕ್ ಇದ್ದಾಗ, ಇಂಟರ್ನಲ್ಸ್ ಗೆ 1 ವೀಕ್ ಇದ್ದಾಗ ನೀವು ಪ್ರಿಪೇರ್ ಆಗಲಿ ಸ್ಟಾರ್ಟ್ ಆದ್ರೆ, ಇಂಟರ್ನಲ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ
ನೀವು ಹೇಗೆ PUCಯಲ್ಲಿ BMSc, MS ರಾಮಯ್ಯ ಇಂಥ ಟಾಪ್ ಕಾಲೇಜಿಗೆ ಹೋಗ್ತಾ ಇದ್ದೀರಿ ಅಂತ ಆದ್ರೆ ನೀವು 100% PUCಯಲ್ಲಿ ಎಫರ್ಟ್ ಹಾಕಿದ್ದೀರಾ. ಬಟ್ ಲಾಸ್ಟ್ ಡೇ ಅಲ್ಲೆಲ್ಲ ಆಗೋದಿಲ್ಲ. ನೀವು PUCಯಲ್ಲಿ ಒನ್ ಶಾಟ್ ಅಂತ ವಿಡಿಯೋ ತಗೊಂಡು ಅದನ್ನೇ ಓದ್ಕೊಂಡು ನೀವು 90+ ಎಲ್ಲ ತೆಗಿಬಹುದು. ಬಟ್ ಇಂಜಿನಿಯರಿಂಗ್ ಅಲ್ಲಿ ಹಾಗಾಗೋದಿಲ್ಲ. ನೀವೊಂದು ಏನ್ ಹೇಳ್ತಾರೆ ಇಂಟರ್ನಲ್ಸ್ ಇದ್ದಾಗ ಒಂದು ಅಟ್ಲೀಸ್ಟ್ ಒಂದು 3-4 ಡೇಸ್ ಬಿಫೋರ್ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ 100% ನೀವು ಇಂಟರ್ನಲ್ಸ್ ಒಳ್ಳೆ ಮಾರ್ಕ್ಸ್ ತೆಗಿಬಹುದು. ಇಂಟರ್ನಲ್ಸ್ ಈವನ್ ಎಕ್ಸ್ಟರ್ನಲ್ಸ್ ಅಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್ ತೆಗಿಬಹುದು. ಅದು ಬಿಟ್ಟು ಮತ್ತೆ ನಿಮ್ಗೆ ಏನ್ ಹೇಳ್ತಾರೆ ಅಟೆಂಡೆನ್ಸ್, ಅದು ಪ್ರತಿ ಕಾಲೇಜಲ್ಲೂ ಕೂಡ ಮ್ಯಾಂಡೇಟರಿ ಇರುತ್ತೆ ಮಿನಿಮಮ್ ಅಟೆಂಡೆನ್ಸ್. ಅದಾದ ನಂತರ ಅದಾದ ನಂತರ ನಿಮ್ಮ ಪ್ರಾಜೆಕ್ಟ್ ಗಳಿರ್ಬೋದು, ದೆನ್ ನಿಮ್ಮ ಅಸೈನ್ಮೆಂಟ್ ಗಳಿರ್ಬೋದು, ಇದೆಲ್ಲದನ್ನು ನೀವು ಆನ್ ಟೈಮ್ ಮಾಡ್ಲೇಬೇಕು. ಅಪಾರ್ಟ್ ಫ್ರಮ್ ದಾಟ್ ದೀಸ್ ಟು ಕಾಲೇಜಸ್ ಆರ್ ತುಂಬಾ ಚಿಲ್ ಅಂತ ಅನ್ಸುತ್ತೆ, ತುಂಬಾ ಎಕ್ಟಿಕ್ ಅಂತ ಅನ್ಸೋದಿಲ್ಲ. ಬಟ್ ಇಂಜಿನಿಯರಿಂಗ್ ಅಂತ ಹೇಳಿದ್ಮೇಲೆ ನೀವು ಇಂಟರ್ನಲ್ಸ್ ರೆಡಿ ಆಗಿರ್ಬೇಕು, ಅಸೈನ್ಮೆಂಟ್ ಇದ್ ಮಾಡಬೇಕು, ಪ್ರೆಸೆಂಟೇಷನ್ ರೆಡಿ ಆಗಿರ್ಬೇಕು, ಸೆಮ್ ಅಂಡ್ ಎಕ್ಸಾಮ್ ರೆಡಿ ಆಗಿರ್ಬೇಕು. ಇದೆಲ್ಲದೂ ನಡೀತಾ ಇರುತ್ತೆ. ಇನ್ನು ಬಿಟ್ವೀನ್ ಅಲ್ಲಿ ಇದೆಲ್ಲದರ ಬಿಟ್ವೀನ್ ಅಲ್ಲಿ ಒಂದು ಫೆಸ್ಟ್ ಗಳು ನಡೀತದೆ, ಟೆಕ್ನಿಕಲ್ ಫೆಸ್ಟ್ ಅಂಡ್ ಕನ್ನಡ ಹಬ್ಬ ಅಂತ ನಡೀತದೆ, ಅಂಡ್ ಕಲ್ಚರಲ್ ಫೆಸ್ಟ್ ಗಳು ನಡೀತಾ ಇರುತ್ತೆ. ಇಟ್ ವಿಲ್ ಬಿ ಗುಡ್. ಓಕೆ, in my list, first college is RV College of Engineering, second college is PES University Ring Road campus, third college either MS ರಾಮಯ್ಯ or BMSc. ಇವೆರಡನ್ನ ನೀವು ಸ್ವಾಪ್ ಮಾಡಿದ್ರು ನೋ ಪ್ರಾಬ್ಲಮ್. ಓಕೆ, ಎಲ್ಲಾದು ಕೂಡ ಬ್ಯಾಂಗ್ಳೂರಲ್ಲಿ ಇದೆ. ಲೊಕೇಶನ್ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಪ್ರೈಮ್ ಲೊಕೇಶನ್, ಸೊ ಅದಕ್ಕೋಸ್ಕರ ಬ್ಯಾಂಗ್ಳೂರ್ ಕಾಲೇಜಸ್ ಗಳೇ ಟಾಪ್ ಅಲ್ಲಿ ಇದಾಗ್ತಾ ಇದೆ. ಅದಾದ್ಮೇಲೆ ಓವರ್ ಆಲ್ ಕಾಲೇಜ್ಗಳ ರೇಟಿಂಗ್ಸ್ ಅನ್ನ ಹೇಳ್ತಾ ಇದ್ದೇನೆ. ಇದು ನಾನು ಕೊಟ್ಟಂತ ರೇಟಿಂಗ್ಸ್ ಪರ್ಸನ್ ಟು ಪರ್ಸನ್ ವೇರಿ ಆಗ್ಬೋದು, ದಯವಿಟ್ಟು ನೋಡ್ಕೊಳ್ಳಿ. ಓಕೆ, RVCE ಪ್ಲೇಸ್ಮೆಂಟ್ ಅನ್ನ ಕನ್ಸಿಡರ್ ಮಾಡಿದಾಗ ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಪ್ಲೇಸ್ಮೆಂಟ್ ನಾನು RVCE ಮತ್ತೆ PESc ಗೆ ಈಕ್ವಲೆಂಟ್ ಆಗಿ ಕೊಡ್ತಾ ಇದ್ದೇನೆ. ಒಳ್ಳೆ ಎಕ್ಸಲೆಂಟ್ ಪ್ಲೇಸ್ಮೆಂಟ್ ಇದೆ. ಹಾಗಂತ ನಿಮ್ದು MS ರಾಮಯ್ಯದಲ್ಲಿ ಇಲ್ವಾ ಸರ್? MS ರಾಮಯ್ಯದಲ್ಲೂ ಪ್ಲೇಸ್ಮೆಂಟ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ RVCE ಮತ್ತೆ PESc ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ. ಅದಕ್ಕೋಸ್ಕರ ನಾನು 4 ಪಾಯಿಂಟ್ ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ ಚಾರ್ಟ್ ಅಲ್ಲಿ ಯೆಲ್ಲೋ ಕಲರ್ ಅಂತ ಹೇಳೋದು RVCE ಇದು, ರೆಡ್ ಕಲರ್ ಅಂತ ಹೇಳೋದು PS ಯೂನಿವರ್ಸಿಟಿ, ಬ್ಲೂ ಕಲರ್ MS ರಾಮಯ್ಯ, ಗ್ರೀನ್ ಕಲರ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ಸೊ ನಾನು ಇಲ್ಲಿ ಇಂಡಿಕೇಟ್ ಮಾಡಿದ್ದೇನೆ. ಸೊ ಇದು ಪ್ಲೇಸ್ಮೆಂಟ್ ವೈಸ್ RVCE PES ಸೇಮ್ ಇದೆ. MS ರಾಮಯ್ಯ ಮತ್ತೆ BMS ಅಲ್ಲೂ ಕೂಡ ಪ್ಲೇಸ್ಮೆಂಟ್ ಇದೆ, ಕಂಪ್ಯಾರಿಟಿವ್ ಸ್ವಲ್ಪ ಲೆಸ್ ಇರ್ಲಿಕ್ಕೆ ಹೋಗಿ ನಾನು ಅದಕ್ಕೆ 4 ಕೊಟ್ಟಿದ್ದೇನೆ. ಅದಾದ ನಂತರ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಾ ಕಾಲೇಜಲ್ಲೂ ಹಾಗೆ RVCE ನಾನು ಓದ್ತಾ ಇರುವಾಗ ಕಂಪ್ಲೀಟ್ಲಿ ವಂಡರ್ಫುಲ್ ಕ್ಯಾಂಪಸ್, ದೊಡ್ಡ ಕ್ಯಾಂಪಸ್, ತುಂಬಾ ಸ್ಪೇಷಿಯಸ್ ಆಗಿತ್ತು. ಎದುರುಗಡೆ ಕಾಲೇಜ್ ಎದುರುಗಡೆ ಒಂದು ಗ್ರೌಂಡ್ ಎಂಟ್ರೆನ್ಸ್ ಅಲ್ಲೇ, ಹಿಂದ್ಗಡೆ ಒಂದು ಗ್ರೌಂಡ್. ನಾವು ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್, ನಮ್ಮ ಡಿಪಾರ್ಟ್ಮೆಂಟ್ ಹಿಂದ್ಗಡೆ ಒಂದು ಗ್ರೌಂಡ್ ಇದ್ದಿತ್ತು. ಬಟ್ ಆಮೇಲೆ RV ಯೂನಿವರ್ಸಿಟಿ ಆಯ್ತು, ಇವಾಗ ಎಲ್ಲೂ ನೋಡಿದ್ರು ಕನ್ಸ್ಟ್ರಕ್ಷನ್ ಗಳು, ನಿಮ್ಗೆ ಪ್ಲೇ ಗ್ರೌಂಡ್ ಇಲ್ಲ, ಮತ್ತೆ ಸ್ವಲ್ಪ ಏನ್ ಹೇಳ್ತಾರೆ ಪಾರ್ಕಿಂಗ್ ಇದು ಸ್ವಲ್ಪ ಸಮಸ್ಯೆ ಇದೆ. ಅದೆಲ್ಲ ಬಿಟ್ರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಾ ಕಾಲೇಜಲ್ಲೂ ಅಷ್ಟೇ. ಓಕೆ, ಲೊಕೇಶನ್ ತುಂಬಾ ಒಳ್ಳೆ ಇದೆ. ನಿಮ್ಗೆ RVCE ಎದುರುಗಡೆ ನಿಮ್ಗೆ ಮೆಟ್ರೋ ಫೆಸಿಲಿಟಿ ಇದೆ, ಎದುರುಗಡೆ ಎಕ್ಸಾಕ್ಟ್ಲಿ ಕಾಲೇಜ್ ಎದುರುಗಡೆ ಮೆಟ್ರೋ ನಿಲ್ಲುತ್ತೆ. ಓಕೆ, ಸೊ ಅದೊಂದು ತುಂಬಾ ಹೈಲಿ ಪಾಸಿಟಿವ್ ಇದು. ಅದು ಬಿಟ್ರೆ ರಿಂಗ್ ರೋಡ್ ಕ್ಯಾಂಪಸ್ ಇದೆ ಯಾವುದು PES ಯೂನಿವರ್ಸಿಟಿ, ಅದು ಕೂಡ ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ. ನಿಮ್ಗೆ ಈಗ RVCE ಅಲ್ಲಿ PG ಮಾಡಬೇಕು ಅಂತಿದ್ರೆ ಅದ್ರ ಹಿಂದ್ಗಡೆನೆ ಗ್ಲೋಬಲ್ ವಿಲೇಜ್ ಅಂತಿದೆ, ಅದು ದೊಡ್ಡ ಟೆಕ್ ಪಾರ್ಕ್. ಆ ಟೆಕ್ ಪಾರ್ಕ್ ಅಲ್ಲಿ ಎಲ್ಲ ವರ್ಕಿಂಗ್ ಪ್ರೊಫೆಷನಲ್ ಇರ್ತಾರೆ. ಸೊ ತುಂಬಾ PG ಗಳಿದೆ. ನೀವು ಇನ್ ಕೇಸ್ ಹಾಸ್ಟೆಲ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಹಿಂದ್ಗಡೆ PGs ಗಳಿದೆ, ರೂಮ್ಸ್ ಗಳಿದೆ, ಅಪಾರ್ಟ್ಮೆಂಟ್ ಗಳಿದೆ, ಅದು ಮಾಡಬಹುದು. PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಕೂಡ ಹಾಗೆ, ಅದರ ಸುತ್ತಮುತ್ತ ತುಂಬಾ PG ಗಳಿದೆ. ಸ್ಟೂಡೆಂಟ್ಸ್ ಗಳದ್ದು ಇದಿರ್ಲಿಕ್ಕೆ ಹೋಗಿ ಅಲ್ಲೂ ಕೂಡ PG ಗಳಿಗೆ ಏನೂ ಪ್ರಾಬ್ಲಮ್ ಇಲ್ಲ. MS ರಾಮಯ್ಯದಲ್ಲೂ ಅಷ್ಟೇ, BMSc ಅಷ್ಟೇ. ಸೊ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಯಾಕೆ ಎಲ್ರಿಗೂ 4 ಕೊಡ್ತಾ ಇದ್ದೇನೆ ಕೇಳಿದ್ರೆ, ಕಂಟಿನ್ಯೂಸ್ ಆಗಿ ಇದುಗಳು ನಡೀತಾ ಇರುತ್ತೆ, ಏನ್ ಹೇಳ್ತಾರೆ ಕನ್ಸ್ಟ್ರಕ್ಷನ್ ಗಳು ನಡೀತಾ ಇರುತ್ತೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಸಿಟಿ ಸೆಂಟ್ರಲ್ ಇರ್ಲಿಕ್ಕೆ ಹೋಗಿ ಅಷ್ಟು ಗ್ರೇಟ್ ಇಲ್ಲ, ಬಟ್ ಗುಡ್, ಇಟ್ ಈಸ್ ಗುಡ್. ಫ್ಯಾಕಲ್ಟೀಸ್ ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ, ಫ್ಯಾಕಲ್ಟಿ ಎಲ್ಲಾ ಕಾಲೇಜಲ್ಲೂ ಅಷ್ಟಕ್ಕಷ್ಟೇ. ಓಕೆ, ಅಂದ್ರೆ ಕೆಲವೊಂದಿಷ್ಟು ಫ್ಯಾಕಲ್ಟಿಗಳು ಎಕ್ಸ್ಟ್ರಾರ್ಡಿನರಿ ಇರ್ತಾರೆ. ನಾನು ಓದ್ತಾ ಇರುವಾಗ ನಮ್ದು ಒಬ್ರು ಚೇತನಾ ಮ್ಯಾಮ್ ಅಂತಿದ್ದಾರೆ. ಚೇತನಾ ಮ್ಯಾಮ್ ಇದು ಅವರು ಅಂದ್ರೆ ಅವ್ರದ್ದು ಹಸ್ಬೆಂಡ್ ಇದ್ದಾರೆ RMS ಅಂತ. ಅವ್ರು ನಮ್ಗೆ ಅಲ್ಗೋರಿದಮ್ ಮಾಡ್ತಾ ಇದ್ರು, ಡೇಟಾ ಸ್ಟ್ರಕ್ಚರ್ ಅಂಡ್ ಅಲ್ಗೋರಿದಮ್. ಮತ್ತೆ RMS ಅವ್ರು ನಮ್ಗೆ ಥಿಯರಿ ಆಫ್ ಕಂಪ್ಯೂಟೇಷನ್ ಬಂದಿದ್ರು. ಎಕ್ಸಲೆಂಟ್ ಟೀಚಿಂಗ್, ಎಕ್ಸಲೆಂಟ್. ಇನ್ನು PM ಸಾಗರ್ ಸರ್ ಅಂತ ಇದ್ದಿದ್ರು, HOD ಆಗಿದ್ರು, ಇವಾಗ RVCE ನ ಡೀನ್ ಆಗಿದ್ದಾರೆ. ಒಳ್ಳೆ ಟೀಚಿಂಗ್ ಮಾಡ್ತಾರೆ. ಇನ್ನೊಬ್ರು ಮೇಡಮ್ ಇದ್ದಿದ್ರು, ಅವ್ರದ್ದು ಹೆಸರು ನನಗೆ ನೆನಪಿಲ್ಲ. MTech ಮುಗಿಸಿ ಇಂಜಿನಿಯರಿಂಗ್ ಅಲ್ಲೇ RVCE ಅಲ್ಲೇ MTech ಮುಗಿಸಿ ಇಂಜಿನಿಯರಿಂಗ್ ಟೀಚ್ ಮಾಡ್ಲಿಕ್ಕೆ ಬರ್ತಾ ಇದ್ರು. ನಮಗೆ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಹೇಳಿ ಕೊಡ್ತಾ ಇದ್ರು. ತುಂಬಾ ಒಳ್ಳೆ ಟೀಚಿಂಗ್. ಕೆಲವೊಂದಿಷ್ಟು ಟೀಚರ್ಸ್ ಗಳು ಎಕ್ಸಲೆಂಟ್ ಇದ್ದಾರೆ, ಕೆಲವೊಂದಿಷ್ಟು ಟೀಚರ್ಸ್ ಗಳು ಅದ್ರ ಬಗ್ಗೆ ಇದೇ ಮಾಡೋದಿಲ್ಲ. ನೀವೇನ್ ಹೇಳ್ತಾರೆ, ನೀವೇ ಓದ್ಕೊಳ್ಳಿ, ಬರ್ತಾರೆ, ಟೀಚ್ ಮಾಡ್ತಾರೆ, ಹೋಗ್ತಾರೆ. ಸೊ PUC ಅಲ್ಲಿ ಸ್ಪೂನ್ ಫೀಡ್ ಮಾಡಿದಾಗ ಇಂಜಿನಿಯರಿಂಗ್ ಅಲ್ಲಿ ಸ್ಪೂನ್ ಫೀಡಿಂಗ್ ಇಲ್ಲ. ಎಲ್ಲ ಕಾಲೇಜಲ್ಲೂ ಅಷ್ಟೇ. ಇವನ್ ನನ್ನ ಸ್ಟೂಡೆಂಟ್ಸ್ ಗಳ ಜೊತೆ ನಾನು ಇವಾಗ ಮಾತಾಡ್ತಾ ಇದ್ದೆ, BMSc ಅಲ್ಲಿ ಟೀಚಿಂಗ್ ಕೆಲವೊಂದು ಟೀಚರ್ಸ್ ಗಳು ಮಾಡೋದೇ ಇಲ್ಲ ಅಂತ, ಏನೂ ಮಾಡೋದಿಲ್ಲ ಅಂತಾರೆ ಸ್ಟೂಡೆಂಟ್ಸ್ ಗಳು. ಟಾಪ್ ಕಾಲೇಜಸ್ ಅಲ್ಲೂ ಕೂಡ BMSc ಅಲ್ಲೂ ಅಷ್ಟೇ, RVCE ಅಲ್ಲೂ ಅಷ್ಟೇ, PES ಅಲ್ಲೂ ಅಷ್ಟೇ,
MS ರಾಮಯ್ಯದಲ್ಲೂ ಅಷ್ಟೇ. ಸೊ ನೀವು ಸೆಲ್ಫ್ ಡ್ರಿವನ್ ಆಗಿದ್ರೆ 100% ಇದ್ ಮಾಡ್ಬೋದು. ಸೊ ಫ್ಯಾಕಲ್ಟಿಗೆ ನಾನು ಕಮೆಂಟ್ ಮಾಡೋದಿಲ್ಲ, ನಾನು ಮಾಡಬಾರ್ದು. ಬಟ್ ನಾನು ಇರೋದನ್ನ ಹೇಳ್ತಾ ಇದ್ದೇನೆ ಅಷ್ಟೇ. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ಲಸ್ ಸ್ಟೂಡೆಂಟ್ಸ್‌ಗಳ ಜೊತೆ ಕೇಳಿದ್ದು. ಫ್ಯಾಕಲ್ಟಿ ಮೇಲೆ ನೀವು ಡಿಪೆಂಡ್ ಆಗಿರ್ಲಿಕ್ಕಿಲ್ಲ. ಕ್ರೌಡ್ ಎಲ್ಲಾ ಕಾಲೇಜ್‌ಗಳಲ್ಲೂ ಕೂಡ ಒಳ್ಳೆ ಕ್ರೌಡ್ ಇದೆ. ಕ್ರೌಡ್ ಯಾಕಂದ್ರೆ ನಿಮ್ಗೆ ಪಿಯರ್ ಗ್ರೂಪ್ ಒಳ್ಳೆ ಸಿಗುತ್ತೆ. ಏನ್ ಹೇಳ್ತಾರೆ, ಕ್ರೌಡ್ ಮತ್ತೆ ಕಾಲೇಜ್ ಲೈಫ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇರೋದು. ಪಿಯರ್ ಗ್ರೂಪ್ ಒಳ್ಳೆ ಸಿಗುತ್ತೆ. ಕರ್ನಾಟಕದ ಟಾಪ್ ಮೋಸ್ಟ್ ಕಾಲೇಜಸ್‌ಗಳು, ಕರ್ನಾಟಕದ ಬೆಸ್ಟ್ ಮೈಂಡ್ಸ್‌ಗಳು ಬರ್ತಾರೆ. ಔಟ್ಸೈಡ್ ಕರ್ನಾಟಕದಿಂದ ಬೆಸ್ಟ್ ಮೈಂಡ್ಸ್‌ಗಳು ಬರ್ತಾರೆ. ನಿಮ್ಮ ನಾಲೆಡ್ಜ್‌ಗಳು ಶೇರ್ ಆಗುತ್ತೆ, ಐಡಿಯಾಸ್‌ಗಳು ಶೇರ್ ಆಗುತ್ತೆ. ಬರ್ತಾ ಬರ್ತಾ ನೀವ್ ಏನ್ ಹೇಳ್ತಾರೆ, ಅವ್ರನ್ನ ನೋಡ್ಕೊಂಡು ನೀವು ಡೆವಲಪ್ ಆಗ್ತೀರಾ. ಇನ್ ಕೇಸ್ ನಿಮ್ಗೆ ಸ್ವಲ್ಪ ನೀವು ಇದಾಗಿದ್ರೆ ಏನ್ ಹೇಳ್ತಾರೆ, ತುಂಬಾ ಆ ಇದ್ ಹೇಳ್ತಾರೆ ರಿಸ್ಟ್ರಿಕ್ಟೆಡ್ ಆಗಿದ್ರೆ, ಓಪನ್ ಅಪ್ ಆಗ್ಲಿಕ್ಕೆ ನೀವು ಅವ್ರ ಜೊತೆ ಸೇರಿದಾಗ ನೀವು ಓಪನ್ ಅಪ್ ಆಗ್ತೀರಾ. ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್. ಓಕೆ, ನಾನ್ ಯಾವ್ದೋ ಒಂದು ಉಡುಪಿಯಿಂದ ಬಂದಿದ್ದು, ಒಂದು ಚಿಕ್ಕ ಹಳ್ಳಿಯಿಂದ ಬಂದಿದ್ದು, ಆರ್ವಿಗೆ ಬಂದಾದ್ಮೇಲೆ ಇಲ್ಲಿ ಬಂದಿರೋ ಸ್ಟೂಡೆಂಟ್ಸ್ ಗಳ ಜೊತೆ ಸೇರಿದಾಗ ಅವರದ್ದು ಒಂದು ಇದನ್ನ ನೋಡಿದಾಗ ನಾನು ಹಾಗೆ ಆಗ್ಬೇಕು ಅಂತೇಳಿ ಇದು ಸಿಗುತ್ತೆ. ಸೊ ಯು ವಿಲ್ ಗೆಟ್ ಅ ವೆರಿ ಗುಡ್ ಪಿಯರ್ ಗ್ರೂಪ್ ಇನ್ ಆಲ್ ದ 4 ಕಾಲೇಜಸ್. ಮತ್ತೆ ನೀವು ಅವ್ರನ್ನ ಯಾರನ್ನ ಚೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿನಾ? ಕಾಲೇಜ್ ಲೈಫ್ ಫೆಸ್ಟ್‌ಗಳು, ಒಳ್ಳೆ ಕಲ್ಚರಲ್ ಫೆಸ್ಟ್‌ಗಳು ನಡೀತದೆ. ದಯವಿಟ್ಟು ಕಾಲೇಜ್ ಲೈಫನ್ನ ಇಂಜಿನಿಯರಿಂಗ್ ಜಾಯಿನ್ ಆದ್ಮೇಲೆ ಇದಾಗಿ ಎಂಜಾಯ್ ಮಾಡಿ. ಈಗ ಕನ್ನಡ ಫೆಸ್ಟ್ ನಡೀತಾ ಇರುತ್ತೆ, ಕಲ್ಚರಲ್ ಫೆಸ್ಟ್ ನಡೀತಾ ಇರುತ್ತೆ. ನೀವು ಹೋಗಿ ಪಿಜಿಯಲ್ಲಿ ಮಲ್ಕೊಳ್ಳೋದು, ರೂಮಲ್ಲಿ ಮಲ್ಕೊಳ್ಳೋದು ಹಾಗೆ ಮಾಡಬೇಡಿ. ಟ್ರೈ ಟು ಪಾರ್ಟಿಸಿಪೇಟ್. ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಲ್ಲಿ ನಿಮ್ಗೆ ಅಷ್ಟು ಏನು ಮೇನ್ ರೋಲ್ ಸಿಗದೆ ಇರಬಹುದು. ಅಂದ್ರೆ ಹೋದ ತಕ್ಷಣ ನಿಮ್ಮನ್ನ ತಗೊಂಡೋಗಿ ಯಾವುದೋ ಒಂದು ಟೀಮ್ ಲೀಡ್ ಆಗಿ ಮಾಡೋದಿಲ್ಲ. ಯಾಕಂದ್ರೆ ಇವರ ಜೂನಿಯರ್, ನಿಮ್ಗಿಂತ ಸೀನಿಯರ್ ಎಲ್ಲ ಇರ್ತಾರೆ. ಬಟ್ ಹೋಗಿ ಪಾರ್ಟಿಸಿಪೇಟ್ ಮಾಡಿ, ಏನಾಗ್ತಾ ಇದೆ ಆದಷ್ಟು ಎಂಜಾಯ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಫೆಸ್ಟ್‌ಗಳೆಲ್ಲ ನಿಮ್ಗೆ ಈ ಇಂಜಿನಿಯರಿಂಗ್ 4 ವರ್ಷ ಅನ್ನೋದು ನಿಮ್ಗೆ ಲೈಕ್ ಸೆಲೆಬ್ರೇಷನ್. ನೀವು ಎಲ್ಲದೂ ಇದೆ. ಇದ್ರ ಮಧ್ಯದಲ್ಲಿ ಇಂಟರ್ನಲ್ಸ್ ಅದು ಇದು ಅಂತ ಟೆನ್ಷನ್ ಇರುತ್ತೆ. ಅದ್ರ ಮಧ್ಯದಲ್ಲಿ ನೀವು ಸೆಲೆಬ್ರೇಟ್ ಮಾಡೋದನ್ನ, ಎಂಜಾಯ್ ಮಾಡೋದನ್ನ ಮರಿಬೇಡಿ. ಸರಿನಾ? ಅದಾದ್ಮೇಲೆ ವ್ಯಾಲ್ಯೂ ಫಾರ್ ಮನಿ. ಮನಿಗೆ 100% ವ್ಯಾಲ್ಯೂ ಇದೆ. ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಬೇಕಾಗಿರೋದು ಪ್ಲೇಸ್ಮೆಂಟ್. ಅದನ್ನ 100% ಮಾಡ್ತಾರೆ. ಪಕ್ಕಾ ಅಪಾರ್ಚುನಿಟಿ ಕೊಡ್ತಾರೆ. ಕ್ರೌಡ್ ಇದೆ, ನನ್ಗೆ ಗೊತ್ತಿದೆ. ಬರ್ತಾ ಬರ್ತಾ ಏನು ಕೆಲವೊಂದಿಷ್ಟು ಹೊಸ ಹೊಸ ಬ್ರಾಂಚ್‌ಗಳು ಆಡ್ ಆಗಿದೆ. ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಆದ್ರೂ ಕೂಡ ಅವ್ರು ನಿಮ್ಗೆ ಈಗ ನೋಡಿ RVCಯಲ್ಲಿ ಮೋರ್ ದ್ಯಾನ್ 250 ಕಂಪನೀಸ್ ಬರುತ್ತೆ. PES ಯೂನಿವರ್ಸಿಟಿಯಲ್ಲಿ 300+ ಕಂಪನೀಸ್ ಬರುತ್ತೆ. MS ರಾಮಯ್ಯ BMSCಯಲ್ಲೂ ಕೂಡ ಮೋರ್ ದ್ಯಾನ್ 250 to 300 ಕಂಪನೀಸ್‌ಗಳು ಬರುತ್ತೆ. ಅಪಾರ್ಚುನಿಟಿನ ಕೊಡ್ತಾರೆ. ಅದನ್ನ ಯೂಸ್ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಆಮೇಲೆ ಕಾಲೇಜಿನ ಇದು ಮಾಡ್ಲಿಕ್ಕಿಲ್ಲ, ನೀವು ಬ್ಲೇಮ್ ಮಾಡ್ಲಿಕ್ಕಿಲ್ಲ. ಅವ್ರದ್ದು ಹಾಗಾಯ್ತು ಹೀಗಾಯ್ತು ಅಂತ. ಸರಿನಾ? ಇದು ಇದು ನನ್ನ ಇದು ಓವರ್ ಆಲ್ ರೇಟಿಂಗ್. ನಾನು ಇವಾಗ್ಲೇ ಹೇಳ್ತೇನೆ, ಪರ್ಸನ್ ಟು ಪರ್ಸನ್ ಚೇಂಜ್ ಆಗುತ್ತೆ. ನಾನು ಹೆಚ್ಚಿನ ಕಾಲೇಜಲ್ಲಿ ಒಂದು ಫ್ಯಾಕಲ್ಟಿ ಬಗ್ಗೆ ಅಷ್ಟು ಗ್ರೇಟ್ ರಿವ್ಯೂ ಇರೋದಿಲ್ಲ. ಇನ್ನು ನಿಮ್ಗೆ ಅಲ್ಲಿ ಏನ್ ಹೇಳ್ತಾರೆ, ಹಾಸ್ಟೆಲ್‌ನ ಫುಡ್ ಅದ್ರ ಬಗ್ಗೆನೂ ಕೂಡ ಕೆಲವೊಂದು ಕಾಲೇಜಿಂದ ಒಳ್ಳೆ ರಿವ್ಯೂಸ್ ಇದೆ. ಬಟ್ ಓವರ್ ಆಲ್ ಆಗಿ ಅಷ್ಟು ಗ್ರೇಟ್ ರಿವ್ಯೂ ಇರೋದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಕೆಲವೊಂದು ಕಾಲೇಜಲ್ಲಿ ಯಾವಾಗ್ಲೂ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಮತ್ತೆ ಒಳಗಡೆ ತುಂಬಾ ಕಂಜೆಸ್ಟೆಡ್ ಅಂತ ಅನ್ಸುತ್ತೆ. ಕನೆಕ್ಟಿವಿಟಿ ಇರೋದಿಲ್ಲ ಅನ್ಸುತ್ತೆ. ಅದು ಬಿಟ್ರೆ ಪ್ಲೇಸ್ಮೆಂಟ್ ವೈಸ್ ದೀಸ್ ಆಲ್ ಕಾಲೇಜಸ್ ಎಕ್ಸಲೆಂಟ್, ಎಕ್ಸೆಪ್ಷನಲ್. ಓಕೆ, ಪ್ಲೇಸ್ಮೆಂಟ್‌ಗೆ ನಾನು ಹೇಳ್ತಾ ಇರೋದು ಅಪಾರ್ಚುನಿಟಿನ ಕೊಡ್ತಾರೆ. ನೀವು ಅದೇ ಟಿಯರ್ 2, ಟಿಯರ್ 3 ಕಾಲೇಜ್‌ಗಳ ಸ್ಟೂಡೆಂಟ್ಸ್‌ಗಳ ಜೊತೆ ಕಂಪೇರ್ ಮಾಡಿದ್ರೆ ಅವರಿಗೊಂದು 10, 20 ಕಂಪನಿಗಳು ಬರೋದಿಲ್ಲ. ನಿಮ್ಗೆ 200, 300 ಕಂಪನೀಸ್‌ಗಳು ಬರುತ್ತೆ. ಅದನ್ನ ಕ್ರ್ಯಾಕ್ ಮಾಡೋದು ನಿಮ್ಮ ಜವಾಬ್ದಾರಿ. ಓಕೆ, ಹೊರಗಡೆ ರಿಸೆಷನ್ ಆಗ್ತಾ ಇದೆ, ಜಾಬ್ಸ್‌ಗಳು ಹೋಗುತ್ತೆ. ಐ ನೋ ದಟ್ ರಿಸೆಷನ್ ಆಗ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಾದ್ರೆ ಈ ವರ್ಷ ಪ್ಲೇಸ್ಮೆಂಟ್ ಆಗಿಲ್ವಾ? RV ಕಾಲೇಜಲ್ಲಿ 65 ಲ್ಯಾಕ್ಸ್ ಆಗಿದೆ. 20 ಲಕ್ಷ ಇದ್ದಾರೆ, 25 ಲಕ್ಷ ಆದವರು ಇದ್ದಾರೆ, 17 ಲಕ್ಷ ಆದವರು ಇದ್ದಾರೆ. PES ಅಲ್ಲಿ ಎಲ್ಲ ಕಾಲೇಜಲ್ಲಿ ಇದ್ದಾರೆ. ಯಾಕೆ? ಬಿಕಾಸ್ ದೇ ಹ್ಯಾವ್ ಸ್ಕಿಲ್ಸ್. ಸ್ಕಿಲ್ಸ್ ಇದ್ದವ್ರು ಬೇಕೇ ಬೇಕು ಇಂಡಸ್ಟ್ರಿಗೆ. ಸ್ಕಿಲ್ಸ್ ಅನ್ನ ಕಲ್ತ್ಕೊಳ್ಳಿ, ದಟ್ಸ್ ಇಟ್. ಗೊತ್ತಾಯ್ತಾ? ಸೊ ಅದಾದ್ಮೇಲೆ ವ್ಯಾರ್ ಈಚ್ ಕಾಲೇಜ್ ಎಕ್ಸೆಲ್ಸ್. ನಾನು ಮೊದಲೇ ಹೇಳಿದಾಗೆ RVCE ಪ್ಲೇಸ್ಮೆಂಟ್ ಅಲ್ಲಿ ಸರ್ ಯಾಕೆ ನೀವು 5 ಕೊಡ್ತಾ ಇಲ್ಲ ಪ್ಲೇಸ್ಮೆಂಟ್‌ಗೆ RVCEಗೆ? ಯಾಕಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್, EC ಅಂಡ್ ಇಟ್ಸ್ ಡಾಟರ್ ಬ್ರಾಂಚಸ್‌ಗೆ ಪ್ಲೇಸ್ಮೆಂಟ್ ಇಸ್ ಎಕ್ಸಲೆಂಟ್. ಕೆಲವೊಂದು ಬಾರಿ ಸಿವಿಲ್, ಮೆಕ್ಯಾನಿಕಲ್, ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗ್ ಇಂಥ ಇದರಲ್ಲಿ ಸ್ವಲ್ಪ ಲ್ಯಾಗ್ ಆಗುತ್ತೆ. RVCEನು ಕೂಡ ಅಲ್ಲಿ 100% ಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು 4.6 ಕೊಡ್ತಾ ಇದ್ದೇನೆ. ಬಟ್ ಇದೆ, ಪ್ಲೇಸ್ಮೆಂಟ್ ಇದೆ. ಕ್ರೌಡ್ ಒಳ್ಳೆ, ನಾನು ಮೊದಲೇ ಹೇಳಿದ್ದೇನೆ, ಪಿಯರ್ ಗ್ರೂಪ್ ಒಳ್ಳೆ ಸಿಗುತ್ತೆ. ನಾಲೆಜ್ ಶೇರಿಂಗ್ ಆಗುತ್ತೆ. ಎಕ್ಸಲೆಂಟ್ ಪಿಯರ್ ಕ್ವಾಲಿಟಿ. ಓಕೆ, ವ್ಯಾಲ್ಯೂ ಫಾರ್ ಮನಿ. ನೀವು ಸರಿಯಾಗಿ ವರ್ಕ್ ಮಾಡಿದ್ರೆ 100% ಇದಾಗುತ್ತೆ. ಓಕೆ, ಮತ್ತೆ ನಾನು ಮೊದಲೇ ಹೇಳಿದ್ದೇನೆ, ಎಲ್ರನ್ನೂ ಕೂಡ ನಾವು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಎಲ್ರಿಗೂ ಕೂಡ ಒಳ್ಳೆಯವರಾಗ್ಲಿಕ್ಕೆ ಆಗೋದಿಲ್ಲ. RVCEಗೂ ಸೇರಿದವರು ಕೂಡ ಕೆಲವೊಂದು ಟೈಮ್ ಇದು ಕಾಲೇಜ್ ಒಳ್ಳೆ ಇಲ್ಲ ಅಂತಾರೆ. IITಗೆ ಹೋದವರು ಕೂಡ ನನಗೆ IIT ಇದಾದ್ರೆ ಒಂದು ಕಾಲೇಜ್ ಆದ್ರೆ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಇನ್ನೂ ಒಳ್ಳೆ ಆಗ್ತಿತ್ತೇನೋ ಅಂತ ಹೇಳ್ತಾರೆ. ಅಥವಾ IITಯಲ್ಲಿ ಹೈಯೆಸ್ಟ್ ಫಸ್ಟ್ ರ್ಯಾಂಕ್ ನಂಬರ್ 1 ಅಲ್ಲಿ ಇದ್ದವರಿಗೆ ನಾನು ಮೇ ಬಿ ಬೇರೆ ಔಟ್ಸೈಡ್ ಇಂಡಿಯಾ ಹೋಗಿ ಮಾಡ್ಬೋದಿತ್ತೇನೋ. ಸೊ ನಾವೆಲ್ಲರನ್ನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲಾ ಕಾಲೇಜಲ್ಲೂ ಡ್ರಾಬ್ಯಾಕ್ಸ್ ಇರುತ್ತೆ, ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜು ಇದ್ದೇ ಇರುತ್ತೆ. ಓಕೆ, ಸೊ PES ಯೂನಿವರ್ಸಿಟಿನ ನಾನು ಯಾಕೆ ಇದ್ರಲ್ಲಿ ಇಡ್ತಾ ಇದ್ದೇನೆ ಕೇಳಿದ್ರೆ, ಒನ್ ಆಫ್ ದ ಟಾಪ್ ಕಾಲೇಜ್. ಒಳ್ಳೆ ಸಿಲೆಬಸ್ ಇದೆ, ಒಳ್ಳೆ ಪ್ಲೇಸ್ಮೆಂಟ್ ಇದೆ, ವೆರಿ ಬೆಸ್ಟ್ ಕಾಲೇಜ್, ಒಳ್ಳೆ ಕ್ರೌಡ್‌ಗಳು ಸಿಗುತ್ತೆ ನಿಮ್ಗೆ. ಸೊ ಅದಕ್ಕೋಸ್ಕರ MS ರಾಮಯ್ಯ ಮತ್ತೆ BMSC
ಎರಡೂ ಕೂಡ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್ ಅಂಡ್ ಆಲ್ ಪ್ಯಾರಾಮೀಟರ್ಸ್ ಅಲ್ಲಿ ಬ್ಯಾಲೆನ್ಸ್ಡ್ ಆಗಿದೆ. ನಿಮ್ಮ ಮನಿಗೂ ಕೂಡ ಒಳ್ಳೆ ವ್ಯಾಲ್ಯೂ ಇದೆ. ಸ್ಟ್ರಾಂಗ್ ಕಾಲೇಜ್ ಲೈಫ್ ಇದೆ. ತುಂಬಾ ಸ್ಟ್ರಿಕ್ಟ್ ಇಲ್ಲ. ಅಂದ್ರೆ ಸ್ಟ್ರಿಕ್ಟ್ ಇಲ್ವೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಲಿಬರಲ್ ಆಗಿದ್ದಾರೆ. ನಿಮ್ಮ ಇದನ್ನ ಏನ್ ಹೇಳ್ತಾರೆ, ಬೇರೆ ಬೇರೆ ಕಡೆನೂ ಕೂಡ ನೀವು ಇದು ಮಾಡಬಹುದು, ಕಾನ್ಸಂಟ್ರೇಷನ್ ಮಾಡಬಹುದು. ಓಕೆ, ಸೊ ಇದಿಷ್ಟು ಪ್ಲೇಸ್ಮೆಂಟ್ಗಳು, ಇದಿಷ್ಟು RVC, BMSC, MS ರಾಮಯ್ಯ, PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ಸೊ ಇದರಲ್ಲಿ ಕಾಲೇಜ್ಗಳು ಸ್ವಾಪ್ ಆಗ್ಬಹುದು ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸ್. ನಾನು ಅದನ್ನ ಕೌನ್ಸಿಲಿಂಗ್ ಕೊಟ್ಟಾಗ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ, ಈಗ PES ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ ಯೂನಿವರ್ಸಿಟಿ ಆಗಿರ್ಲಿಕ್ಕೆ ಹೋಗಿ ಸ್ವಲ್ಪ ನಿಮ್ ಫೀಸ್ ಗಳೆಲ್ಲ ಜಾಸ್ತಿ ಆಗ್ಬೋದು. ಸೊ ಅದೆಲ್ಲ ನೋಡ್ಕೊಂಡು ನಾನು ಕೆಲವೊಂದು ಸ್ಟೂಡೆಂಟ್ಸ್ ಗಳಿಗೆ ಅದನ್ನ ನೆಕ್ಸ್ಟ್ ಇಡ್ತೇನೆ, MS ರಾಮಯ್ಯನ ಫಸ್ಟ್ ಇಡ್ತೇನೆ, ಅಥವಾ BMSC RVC ಆದ ನೆಕ್ಸ್ಟ್ ಅಲ್ಲೇ ಇಡ್ತೇನೆ. ಸರಿನಾ? ಸೊ ಇದೆಲ್ಲದನ್ನ ನಾನು ನಿಮ್ಗೆ ಹೇಳಿಕೊಡ್ತೇನೆ. ಓಕೆ, ಸೊ ಯಾರಿಗಾದ್ರೂ ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆಗ್ಬೇಕು ಅಂತಿದ್ರೆ ನಮ್ಮ ಈ ನಂಬರ್ಗೆ ಮೆಸೇಜ್ ಹಾಕಿ, 6362324224 ಅಂತ ಈ ನಂಬರ್ಗೆ ಮೆಸೇಜ್ ಹಾಕಿ. ಕಂಪ್ಲೀಟ್ಲಿ ಗೈಡೆನ್ಸ್. ಯಾಕಂದ್ರೆ ಇದು ನಿಮ್ಮ ಮುಂದಿನ 40 ವರ್ಷವನ್ನ ಡಿಸೈಡ್ ಮಾಡೋದು. ಇದು ಗ್ಯಾಮ್ಲಿಂಗ್ ಅಲ್ಲ, ನಿಮ್ಮ ಲೈಫ್ ನ ಡಿಸೈಡ್ ಮಾಡುತ್ತೆ. ಇದೇ ರೀತಿ ಫಾರ್ ಎಕ್ಸಾಂಪಲ್ BMSIT ಇದೆ, RVIT ಇದೆ, RNSIT ಇದೆ, ಅದ BMSIT, RVIT, BIT, ಇವು 3 ಕಾಲೇಜಸ್ ಅಲ್ಲಿ ಬೆಸ್ಟ್ ಯಾವುದು, ಯಾಕೆ ನೀವು ಫಸ್ಟ್ ಇಡಬೇಕು, ಅದೆಲ್ಲದೂ ಕೂಡ ಕಂಪ್ಲೀಟ್ಲಿ 1-to-1 ಗೈಡೆನ್ಸ್ ಇರುತ್ತೆ. ಯಾವುದು ಕೂಡ ನಿಮ್ಗೆ ಲಿಸ್ಟ್ ಅನ್ನ ಕೊಟ್ಕೊಂಡು ಆಯ್ತು ಹೋಗಿ ಅಂತ ಹೇಳೋದಲ್ಲ. ಕಂಪ್ಲೀಟ್ಲಿ 1-to-1 ಓವರ್ ದ ಫೋನ್ ಕಾಲ್ ನಾನು ನಿಮ್ಮ ಹತ್ರ ಮಾತಾಡ್ತೇನೆ. ಈ ಕಾಲೇಜ್ ಯಾಕೆ ಇಡಬೇಕು, ಈ ಬ್ರಾಂಚ್ ಯಾಕೆ ಇಲ್ಲಿ ಇಡಬೇಕು, ಕಂಪ್ಲೀಟ್ ಗೈಡೆನ್ಸ್. ಕರ್ನಾಟಕದಲ್ಲಿ ಈ ತರ ಗೈಡೆನ್ಸ್ ನಿಮ್ಗೆ ಕೊಟ್ರೆ ಇಷ್ಟು ಕಡಿಮೆ ರೇಟಿಗೆ, ನಾನು ಹೇಳಿದ್ದೀನಲ್ಲ, ಪೂರ್ತಿ ಹಣ ನಾನು ರಿಫಂಡ್ ಮಾಡ್ತೇನೆ. ನಾನು ತುಂಬಾ ಆನೆಸ್ಟ್ ಆಗಿ ಹೇಳ್ತಾ ಇದ್ದೇನೆ. ನಾನು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು ಅಂತ ಇದನ್ನ ಮಾಡ್ತಾ ಇರೋದು ಇಷ್ಟು ಕಡಿಮೆ ರೇಟಿಗೆ. ನೀವು ಕಡಿಮೆ ರೇಟ್ ಅಂತ ಅನ್ಕೊಂಡು ಎಲ್ಲೋ ಮೇ ಬಿ ಇವ್ರದ್ದು ಒಳ್ಳೆ ಇರ್ತಿರೋದಿಲ್ಲ ಅಂತ ಯೋಚನೆ ಮಾಡಬೇಡಿ. ಟೆಕ್ನಿಕಲ್ ಸಬ್ಜೆಕ್ಟ್. ಓಕೆ, ಟೆಕ್ನಿಕಲಿ. ಓಕೆ, ನಾನು ಕೂಡ ಇಂಜಿನಿಯರಿಂಗ್ ಮಾಡ್ತಾ ಇರುವಾಗ IIT ಇಂದ ಸರ್ಟಿಫಿಕೇಶನ್ ಮಾಡಿದ್ದೇನೆ, IAS ಇಂದ ಸರ್ಟಿಫಿಕೇಶನ್ ಮಾಡಿದ್ದೇನೆ. ಈವನ್ ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ವರ್ಕ್ಶಾಪ್ ಅಂದ್ರೆ ಲೈಕ್ ಅದು ಸರ್ಟಿಫಿಕೇಶನ್ ಕೋರ್ಸಸ್ ಅನ್ನ ಕೊಡ್ತಾರೆ, ಅದನ್ನ ಮಾಡಿದ್ದೇನೆ. ಸೊ ಟೆಕ್ನಿಕಲಿ ನಾನು ಕೂಡ ಸ್ಟ್ರಾಂಗ್ ಇದ್ದೇನೆ. ಓಕೆ, ಅಂಡ್ IT ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಇವಾಗ IT ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ತುಂಬಾ ಆನೆಸ್ಟ್ ಆಗಿ ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಜಾಯ್ನ್ ಅಂದ್ರೆ ರೀಚ್ ಆಗ್ಬೇಕು ಅಂತ ನಾನು ಇಷ್ಟು ಕಡಿಮೆ ರೇಟಿಗೆ ಇಟ್ಟಿದ್ದೇನೆ. ಕಡಿಮೆ ರೇಟ್ ಅಂತ ಹೇಳಿದ್ರೆ ಇಟ್ ಡಸಂಟ್ ಮೀನ್ ದಟ್ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಅರ್ಥ ಅಲ್ಲ. ಸುಮ್ನೆ ನಾನು ಎಲ್ರಿಗೂ ರೀಚ್ ಆಗ್ಬೇಕು ಅಂತ ಮಾಡ್ತಾ ಇದ್ದೆ. ನೀವು ಜಾಯ್ನ್ ಆಗ್ಬೇಕು ಅಂತಿದ್ರೆ ದಯವಿಟ್ಟು ಜಾಯ್ನ್ ಆಗಿ. ಈ ವಿಷಯದಲ್ಲಿ ನಾನು ಹೇಳೋದು, ಕೌನ್ಸಿಲಿಂಗ್ ವಿಷಯದಲ್ಲಿ ದಯವಿಟ್ಟು ರಿಸ್ಕ್ ಅನ್ನ ತಗೊಳ್ಬೇಡಿ. ದಟ್ ಟು ಫಾರ್ ಪೇರೆಂಟ್ಸ್ ಹೇಳ್ತಾ ಇರೋದು. ಸ್ಟೂಡೆಂಟ್ಸ್ ಗಳಿಗೆ ಗೊತ್ತಿರೋದಿಲ್ಲ. PUC ಓದ್ತಾ ಇರ್ತಾರೆ, ಅವ್ರು ಹೇಳ್ತಾರೆ ಇಲ್ಲ ಬಿಡಿಯಪ್ಪ ನಾನು ಮಾಡ್ಕೊಳ್ತೇನೆ, ನನ್ಗೆ ಗೊತ್ತಿದೆ, ಲಿಸ್ಟ್ ಮಾಡ್ತೇನೆ. ದಯವಿಟ್ಟು ಆಗ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಸಣ್ಣ ಮಿಸ್ಟೇಕ್ ನಿಮ್ಮ ನೆಕ್ಸ್ಟ್ 4 ಇಯರ್ಸ್ ಮಾತ್ರ ಅಲ್ಲ, ನೆಕ್ಸ್ಟ್ 40 ಇಯರ್ಸ್ ನ ರಿಗ್ರೆಟ್ ಅನ್ನ ತಗೊಳುತ್ತೆ. ದಯವಿಟ್ಟು ಮಾಡಬೇಡಿ. ಇದರಲ್ಲಿ ನಾನು 100% ಎಕ್ಸ್ಪೀರಿಯನ್ಸ್ಡ್, ತುಂಬಾ ಎಕ್ಸ್ಪರ್ಟೀಸ್. ಕಾಲೇಜ್ಗಳಿರ್ಬೋದು, ಬ್ರಾಂಚ್ಗಳಿರ್ಬೋದು, ಪ್ರಾಸೆಸ್ಗಳಿರ್ಬೋದು, ಎಲ್ಲದರಲ್ಲೂ ದಯವಿಟ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.